ಸಂಸತ್ತಿನ ಬಜೆಟ್ ಅಧಿವೇಶನದ ಆರಂಭದಲ್ಲಿನ ರಾಷ್ಟ್ರಪತಿ ಭಾಷಣ ಅವರ ಈ ಹಿಂದಿನ ಭಾಷಣಗಳದ್ದೇ ಪುನರಾವರ್ತನೆಯಂತಿತ್ತು ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಷ್ಟ್ರಪತಿ ಭಾಷಣ ಕಳೆದ ಬಾರಿ ಮತ್ತು ಅದಕ್ಕೂ ಮೊದಲು ಮಾಡಿದ ಭಾಷಣದಂತೇನೇ ಇತ್ತು ಅಂತ ಹೇಳಿದ್ದಾರೆ. ಸೋಮವಾರ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಉತ್ತರ ನೀಡುತ್ತಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಷ್ಟ್ರಪತಿಗಳ ಭಾಷಣ ಸರ್ಕಾರ ಮಾಡಿದ ಕೆಲಸಗಳ ಪಟ್ಟಿನೇ ಆಗಿತ್ತು. ಕಳೆದ ಬಾರಿ ಮತ್ತು ಅದಕ್ಕೂ ಮೊದಲು ನೀಡಿದ ಭಾಷಣದಂತೇನೇ ಈ ಬಾರಿ ನಾನು ಅದೇ ಭಾಷಣವನ್ನ ಕೇಳಿದ್ದೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. I heard the president's address. I sat there with Kharge ji and I listened to it. And I must say I struggled through the president's address to maintain my attention on what was being said, because I had heard pretty much the same president's address the last time and the time before that and the time before that, and it was the same laundry list of things that the government has done. We have done this, we have done this, we have done this, 50 or 100 things that the government has done. And so while I was sitting there, I was thinking, okay, I am being critical about what is being said, and I am saying that this is not the type of president's address that should be delivered. Well, the question came to my mind, what type of address would the India Gathbandhan government deliver? How would that address be different than the address we heard? Because it's no point me saying that it is a laundry list and then not providing a alternative idea. And so today I would like to lay out some dimensions of what an alternative address would look like, what the India Gathbandhan would probably focus on, and where we would lay emphasis. ಸರ್ಕಾರದಲ್ಲಿ ಹೊಸ ದೃಷ್ಟಿಕೋನದ ಕೊರತೆಯನ್ನ ಅವರು ಟೀಕಿಸಿದ್ರು. ಚಲನಶೀಲತೆಯನ್ನ ರೂಪಿಸುವ 4 ಪ್ರಮುಖ ತಂತ್ರಜ್ಞಾನಗಳನ್ನ ಎತ್ತಿ ಹೇಳಿದ ಅವರು ವಿದ್ಯುತ್ ಮೋಟಾರ್ಗಳು, ಬ್ಯಾಟರಿಗಳು, ಆಪ್ಟಿಕ್ಸ್ ಮತ್ತು ಎಐ ಅಂತ ಹೇಳಿದ್ರು. The first thing, we would start getting youngsters excited about this revolution. We would start to introduce the idea of a completely new way of moving, a complete revolution in how things move. We would start teaching our children in schools about batteries, about electric motors, about how these things combine, about how drones, robots, electric cars are structured, how they will work together. And most important, we have to start building a production network so that we can get access to production data. Now, what would we focus on? We would not give you a laundry list. China has at least a 10-year lead on India in this space. China has been working on batteries, robots, motors, optics for the last 10 years, and we are behind. ಭಾರತ ಉತ್ಪಾದನೆಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುವ ಅಗತ್ಯವನ್ನ ಅವರು ತಮ್ಮ ಭಾಷಣದಲ್ಲಿ ಒತ್ತಿ ಹೇಳಿದ್ರು. ಬಳಕೆ ಮತ್ತು ಉತ್ಪಾದನೆ ಇವೆರಡನ್ನ ಯಾವುದೇ ದೇಶ ಅವಲಂಬಿಸಿರುತ್ತೆ. ಉತ್ಪಾದನೆಯನ್ನ ಸಂಘಟಿಸುವಲ್ಲಿ ದೇಶ ವಿಫಲವಾಗಿದೆ ಮತ್ತು ಬದಲಿಗೆ ಅದನ್ನ ಚೀನಾಗೆ ಹೊರಗುತ್ತಿಗೆ ನೀಡಿದೆ ಅಂತ ರಾಹುಲ್ ವಾದಿಸಿದ್ರು. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಉತ್ತಮ ಹೆಜ್ಜೆ ಅಂತ ಒಪ್ಕೊಂಡ ಅವರು, ಆದರೆ ಪ್ರಧಾನಿ ಮೋದಿ ಅಂತಿಮವಾಗಿ ಅದರ ಅನುಷ್ಠಾನದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ರು. ಯುಪಿಎ ಅಥವಾ ಎನ್ಡಿಎ ಸರ್ಕಾರಗಳು ನಿರುದ್ಯೋಗ ಸಮಸ್ಯೆಗೆ ಸ್ಪಷ್ಟ ಪರಿಹಾರವನ್ನ ನೀಡಿಲ್ಲ. ಭಾರತದ ಆರ್ಥಿಕ ಬೆಳವಣಿಗೆಯ ಹೊರತಾಗಿಯೂ ನಿರುದ್ಯೋಗ ಎನ್ಡಿಎ ಅಥವಾ ಹಿಂದಿನ ಯುಪಿಎ ಸರ್ಕಾರ ಪರಿಹರಿಸೋಕೆ ಸಾಧ್ಯವಾಗದ ನಿರ್ಣಾಯಕ ಸಮಸ್ಯೆಯಾಗಿ ಉಳಿದಿದೆ ಅಂತ ಗಾಂಧಿಯವರು ಗಮನ ಸೆಳೆದ್ರು. ಇದರಿಂದಾಗಿ ಯುವಕರಿಗೆ ಉದ್ಯೋಗಾವಕಾಶಗಳ ಬಗ್ಗೆ ನಿರ್ದಿಷ್ಟ ಉತ್ತರಗಳು ಸಿಕ್ತಿಲ್ಲ ಅಂತ ಅವರು ಹೇಳಿದ್ರು. ನಾವು ಬೆಳೆದಿದ್ರು ಮತ್ತು ವೇಗವಾಗಿ ಬೆಳೀತಾ ಇದ್ರು, ನಾವು ಎದುರಿಸ್ತಿರುವ ಸಾರ್ವತ್ರಿಕ ಸಮಸ್ಯೆ ಅಂತಂದ್ರೆ ನಿರುದ್ಯೋಗ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನಿರುದ್ಯೋಗ ಸತತ ಸರ್ಕಾರಗಳನ್ನ ಕಾಡ್ತಿರುವ ನಿರಂತರ ಸವಾಲು ಎಂದ ಅವರು ಸರ್ಕಾರ ತುರ್ತಾಗಿ ಸಮಸ್ಯೆಯನ್ನ ಪರಿಹರಿಸಬೇಕಿದೆ ಅಂತ ಒತ್ತಾಯಿಸಿದ್ರು. ಇಂಡಿಯಾ ಒಕ್ಕೂಟ ಪ್ರಸ್ತುತ ಸರ್ಕಾರದ ನೀತಿಗಳಿಗೆ ಪರ್ಯಾಯಗಳನ್ನ ಒದಗಿಸುವತ್ತ ಗಮನ ಹರಿಸುತ್ತೆ ಅಂತ ಹೇಳಿದ್ದಾರೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ ಉತ್ತಮ ಹೆಜ್ಜೆಯಾಗಿತ್ತು, ಆದರೆ ಫಲಿತಾಂಶ ನಿಮ್ಮ ಮುಂದೆನೇ ಇದೆ ಅಂತ ಹೇಳಿದ್ರು. ಉತ್ಪಾದನೆ 2014ರಲ್ಲಿ ಜಿಡಿಪಿಯ 15.3%ಇದ್ದು ಇವತ್ತು ಜಿಡಿಪಿಯ 12.6ಕ್ಕೆ ಕುಸಿದಿದೆ ಅಂತ ಹೇಳಿದ್ರು. ನಾನು ಪ್ರಧಾನಿಯನ್ನ ದೂಷಿಸ್ತಿಲ್ಲ, ಅವರು ಪ್ರಯತ್ನಿಸಲಿಲ್ಲ ಅಂತ ಹೇಳೋದು ನ್ಯಾಯವಲ್ಲ. ಪ್ರಧಾನಿ ಪ್ರಯತ್ನಿಸಿದ್ರು, ಆದರೆ ಅವರು ವಿಫಲರಾದ್ರು ಅಂತ ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ ನೀತಿಯನ್ನ ಟೀಕಿಸ್ತಾ ತಮ್ಮ ಫೋನ್ ಅನ್ನ ಹಲವು ಬಾರಿ ಎತ್ತಿ ತೋರಿಸಿದ್ರು. This mobile phone, even though we are saying we make this mobile phone in India, that is not a fact.
This phone is not made in India. This phone is assembled in India. All the components of this phone are made in China. The network that has produced this phone is made in China, is owned by China. So every time we use a phone, every time we wear a Chinese shirt, a Bangladeshi shirt, every time we wear a pair of Chinese sneakers, we are paying a tax to China. Because some Chinese youngster is earning a salary to make or to produce that product. ಫೋನ್ ಅನ್ನ ತೋರಿಸ್ತಾ ಅದನ್ನ ಭಾರತದಲ್ಲಿ ತಯಾರಿಸಲಾಗಿಲ್ಲ, ಆದರೆ ಭಾರತದಲ್ಲಿ ಅದರ ಬಿಡಿ ಭಾಗಗಳನ್ನ ಜೋಡಿಸಲಾಗಿದೆ ಅಂತ ಹೇಳಿದ್ರು. ದೇಶ ಉತ್ಪಾದನೆಯನ್ನ ಸಂಘಟಿಸುವಲ್ಲಿ ವಿಫಲವಾಗಿದೆ ಅಂತ ಅವರು ಹೇಳಿದ್ರು. ನಾವು ಈ ಮೊಬೈಲ್ ಫೋನ್ ಅನ್ನ ಭಾರತದಲ್ಲಿ ತಯಾರಿಸ್ತೀವಿ ಅಂತ ಹೇಳ್ತಿದ್ರು, ಅದು ಸತ್ಯವಲ್ಲ. ಈ ಫೋನ್ ಭಾರತದಲ್ಲಿ ತಯಾರಾಗಿದೆ ಅಂತಂದ್ರೆ ಫೋನ್ ಅನ್ನ ಭಾರತದಲ್ಲಿ ಜೋಡಿಸಲಾಗಿದೆ. ಈ ಫೋನ್ ನ ಎಲ್ಲ ಘಟಕಗಳು ಚೀನಾದಲ್ಲಿ ತಯಾರಾಗತ್ತೆ. ನಾವು ಚೀನಾಗೆ ತೆರಿಗೆಯನ್ನ ಪಾವತಿ ಮಾಡ್ತಿದೀವಿ ಅಂತ ಗಾಂಧಿ ಹೇಳಿದ್ರು. ಭಾರತ ಉತ್ಪಾದನೆಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು. ಭಾರತದಲ್ಲಿ ಸಾಮಾಜಿಕ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ನಾವು ಒಂದು ದೇಶವಾಗಿ ಉತ್ಪಾದನೆಯನ್ನ ಸಂಘಟಿಸುವಲ್ಲಿ ವಿಫಲರಾಗಿದ್ದೇವೆ ಮತ್ತು ಅದನ್ನ ಚೀನಿಯರಿಗೆ ಹಸ್ತಾಂತರಿಸಿದ್ದೇವೆ ಅಂತ ಅವರು ಟೀಕಿಸಿದ್ರು. ನಾವು ತೆಲಂಗಾಣದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡಿದ್ದೇವೆ. ರಾಜ್ಯದ ಜನಸಂಖ್ಯೆಯ ಸುಮಾರು 90% ದಲಿತರು, ಬುಡಕಟ್ಟು ಜನಾಂಗದವರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರನ್ನ ಒಳಗೊಂಡಿರೋದನ್ನ ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರು. ಈ ದೇಶದ ಯಾವುದೇ ದೊಡ್ಡ ಕಾರ್ಪೊರೇಟ್ಗಳು ಒಬಿಸಿಗಳು, ದಲಿತರು ಅಥವಾ ಬುಡಕಟ್ಟು ಜನಾಂಗದವರ ಒಡೆತನದಲ್ಲಿ ಇಲ್ಲ ಅಂತ ಹೇಳಿದ್ರು. ಸಂವಿಧಾನ ಭಾರತವನ್ನ ಯಾವಾಗಲೂ ಆಳುತ್ತೆ. ಜಾತಿ ಜನಗಣತಿಯನ್ನ ಮಂಡಿಸಿದಾಗ ಮಾತ್ರ ಹೊಸ ಅಭಿವೃದ್ಧಿ ಮಾದರಿಯನ್ನ ರೂಪಿಸಬಹುದು ಅಂತ ಅವರು ತಿಳಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.